ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಹೋಂಡಾ ಗೆಟ್ಸ್ ಕಾರು ಸೇಲಿಗೆ ಬಂದ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಅಂತ ಒಂದು ಗಾಡಿ. ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಈ ಗಾಡಿ ಬಗ್ಗೆ ಗಾಡಿ ಓನರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಕೇಳ್ಕೊಳ್ಳಿ. ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಓನರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಲೋ ಬಜೆಟಲ್ಲಿ ಹೋಂಡಾ ಗೆಟ್ಸ್ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಿಮಗೆ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೋಂಡಾ ಗೆಟ್ಸ್ ಅದು? ಹೌದು ಸರ್, ಗೆಟ್ಸ್ ಸರ್. ಓಕೆ, ಯಾವ್ದು ಮಾಡಲು? ಸರ್ ಮಾಡಲು 2006. ಓಕೆ, ಓನರ್ ಎಷ್ಟಾಯ್ತು ಸರ್? ಸರ್ ಓನರು 6ನೇ ಓನರ್ ಆಗೈತೆ. ಹಾಂ, ಇದು ತೊಗೊಂಡ್ರೆ 7? ಹಾಂ, ತಗೊಂಡ್ರಿ 7. ಎಷ್ಟು ಓಡಿದೆ ಗಾಡಿ? ಸರ್ ಅದು 71,000 ಓಡೈತೆ. ಬರೀ 71? ಹಾಂ, 71 ಓಡೈತೆ. ಹಾಂ ಹಾಂ. ಓಕೆ, ಅಂದರೆ ಮೀಟ್ರೇನು ಪರ್ಫೆಕ್ಟಾಗಿ 71 ಅಂತ ಏನು ಹೇಳಕ್ಕೆ ಬರೋಲ್ಲ? ಇಲ್ಲ ಸರ್, ಮೀಟ್ರ್ ಕರೆಕ್ಟಾಗಿ ಐತೆ, 71 ಐತೆ. ಹಾಂ, ಅಲ್ಲ 6 ಓನರ್ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಏನಂತ ಕೇಳಿದೆ. ಇಲ್ಲ, ಏನಿಲ್ಲ ಸರ್, ಮೀಟ್ರ್ 71 ಓಡೈತೆ ಅಷ್ಟೇ. ಟೈರ್ ಎಲ್ಲ ಹೆಂಗಿದಾವೆ? ಟೈರು ಸರ್ ಒಂದು ಸ್ವಲ್ಪ ಹೋಗ್ಬಿಟ್ಟೈತೆ. ಹಿಂದೆಗಡೆ ಸ್ವಲ್ಪ 40% ಐತೆ, ಹ್ಞೂ. ಮುಂದೆಗಡೆ ಒಂದು 20% ಐತೆ ಸರ್. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಪ್ಯೂರ್ ಪೆಟ್ರೋಲಾ? ಪೆಟ್ರೋಲು ಸರ್. ಓಕೆ, ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? ಸರ್ ಮೈಲೇಜ್ ಅದು 14 ಬರ್ತದೆ ಸರ್. 14? ಹಾಂ, 14 ಬರ್ತದೆ. ಇದರಲ್ಲಿ ಒಳಗಡೆ ಏನು ಬರುತ್ತೆ? ಎ ಸಿ, ಪವರ್ ಸ್ಟೇರಿಂಗ್, ಒಳಗಡೆ ಎ ಸಿ, ಪವರ್ ಸ್ಟೇರಿಂಗ್ ಸರ್. ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್. 4 ಪವರ್ ವಿಂಡೋ ಸರ್. ಪವರ್ ಸ್ಟೇರಿಂಗು. ಓಕೆ. ಹಾಂ ಸರ್. ಎಲ್ಲ ಎ ಸಿ ವರ್ಕಿಂಗ್ ಐತಾ? ಹಾಂ, ಎ ಸಿ ಒಂದು ಸ್ವಲ್ಪ ವರ್ಕಿಂಗ್ ಇಲ್ಲ ಸರ್, ಹಾಕಿಸ್ಬಿಟ್ಟಿದ್ದೀವಿ. ಹಾಂ. ಎ ಸಿ ಇಲ್ಲ, ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್, ಹಾಕಿಸ್ಕೋಬೇಕು ಅಷ್ಟೇ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಸೀಟ್ ಕವರ್ಸು ಸ್ವಲ್ಪ ಹಳೇದಾಗ್ಬಿಟ್ಟೈತೆ ಸರ್. ಹಾಂ ಮಾಮೂಲಿ. ಹಾಂ ಹಾಂ. ಒಳಗಡೆ ಪ್ಲಾಟ್ಫಾರ್ಮ್ ಚೆನ್ನಾಗಿದಾ? ಚೆನ್ನಾಗೈತೆ ಸರ್, ಒಳಗಡೆ ಚೆನ್ನಾಗೈತೆ. ಎಫ್ ಸಿ ಇನ್ಸೂರೆನ್ಸ್ ಇಲ್ಲ ಏನು ಸರ್? ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ಎಫ್ ಸಿ ಇನ್ನೂ 2 ವರ್ಷ ಐತೆ. ಹಾಂ. ಇನ್ಸೂರೆನ್ಸು ಜನವರಿಗೆ ಎಂಡ್ ಆಗುತ್ತೆ ಸರ್. ಜನವರಿ ಮುಂದಿನ ತಿಂಗಳೊಂದು ರನ್ನಿಂಗ್ ಇರುತ್ತೆ. ಹಾಂ, ಮುಂದಿನ ತಿಂಗಳು ಜನವರಿ 27, 28ಕ್ಕೆ ಎಂಡ್ ಆಗುತ್ತೆ ಸರ್. ಒಟ್ಟಂದ್ರೆ ಫೆಬ್ರವರಿ ಲೆಕ್ಕಾಚಾರ ಕಟ್ಕೊಂಬೇಕು. ಹಾಂ, ಕಟ್ಕೋಬೇಕು ಸರ್. ಕಂಡೀಷನ್ ಹೆಂಗಿದೆ ಸರ್ ಗಾಡಿ? ಕಂಡೀಷನ್ ಚೆನ್ನಾಗೈತೆ ಸರ್ ಗಾಡಿ. ಆ ಓನರು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಓಕೆ, ಬಾಡಿ ಲೈನ್ ಚೆನ್ನಾಗಿದೆಯಾ? ಡೆಂಟು, ಸ್ಕ್ರಾಚು? ಬಾಡಿಲಿ ಮಾಮೂಲಿ ಒಂದು ಸ್ವಲ್ಪ ಡೆಂಟ್ ಸ್ಕ್ರಾಚ್ ಐತೆ ಸರ್. ಅದು ರೀಪೇಂಟು, ಆಕ್ಸಿಡೆಂಟು ಏನು ಆಗಿಲ್ಲ ಸರ್. ಏನು ಟಿಂಕರಿಂಗ್ ಕೆಲಸ? ಟಿಂಕರಿಂಗ್ ಕೆಲಸ ಒಂದು ಮಡ್ಗಳ ಪಕ್ಕದಲ್ಲೇ ಒಂದು ಸ್ವಲ್ಪ ಐತೆ ಸರ್. ಒಂದೇ ಒಂದು ಸ್ವಲ್ಪ ಅಷ್ಟೇ ಸರ್. ಓಕೆ, ಅದು ಬಿಟ್ಟರೆ ಏನಿಲ್ಲ? ಅದು ಬಿಟ್ರೆ ಇನ್ನೇನಿಲ್ಲ ಸರ್, ಚೆನ್ನಾಗೈತೆ. 6ನೇ ಓನರ್ ಆಗೈತೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ, ಚೆನ್ನಾಗೈತೆ ಗಾಡಿ ಸರ್. ಓಕೆ ಓಕೆ, ಸ್ವಲ್ಪ ಕೆಲಸ ಐತೆ, ಸ್ವಲ್ಪ ಟೈರ್ ಪರ್ಸೆಂಟ್ ಕಮ್ಮಿ ಇದಾವೆ. ಹಾಂ ಸರ್, ಅಷ್ಟೇ ಸರ್. ಓಕೆ, ಅದು ಬಿಟ್ಟರೆ ಇನ್ನೇನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ ಸರ್. ಡಾಕ್ಯುಮೆಂಟ್ಸ್ ಓನರ್ ಮಾತ್ರ ಜಾಸ್ತಿ ಇದ್ದಾರೆ? ಓನರ್ ಮಾತ್ರ ಜಾಸ್ತಿ ಐತೆ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಸರ್ ಅದು ಬಂದು ಮಳವಳ್ಳಿ ಹತ್ರ ಐತೆ ಸರ್. ನಾವು ಬಂದು ಮದ್ದೂರು ತಾಲೂಕಿನವರು. ಮಂಡ್ಯ ಮದ್ದೂರು? ಹಾಂ, ಗಾಡಿ ಇರೋದು ಮಳವಳ್ಳಿ ಸರ್. ಮಳವಳ್ಳಿ ಸರ್. ಓಕೆ, ಎಷ್ಟು ದೂರ ಸರ್ ಅಲ್ಲಿಂದ? ಸರ್ ಅಲ್ಲಿಂದ ಒಂದು 8 ಕಿಲೋಮೀಟರ್ ಆಯ್ತದೆ ಅಷ್ಟೇ. ಮದ್ದೂರಿಂದ? ಅಲ್ಲ, ಮಳವಳ್ಳಿಯಿಂದ 8 ಕಿಲೋಮೀಟರ್ ಆಯ್ತದೆ, ಪಕ್ಕ ಹಳ್ಳಿ. ಈಗ ಮದ್ದೂರಿಂದ ಎಷ್ಟು ದೂರ ಆಗುತ್ತೆ? ಮದ್ದೂರಿಂದ ಸರ್ ಅದು 20 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ರೇಟು 85 ಹೇಳ್ತಿದ್ದೀನಿ ಸರ್. 5,000 ಹೋಗ್ಲಿ ಸರ್, 80,000 ಕೊಟ್ಟರೆ ಓಕೆ. ನೋಡಿ, ಸ್ವಲ್ಪ ಖರ್ಚು ಐತೆ ಅಂತ ಹೇಳ್ತೀರಾ? ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತಾರೆ ಸ್ವಲ್ಪ? ಹೇಳಿರೋದೇ ಕಮ್ಮಿ ಸರ್. ಗಾಡಿ ಚೆನ್ನಾಗೈತೆ ಸರ್, ಓನರ್ ಜಾಸ್ತಿ ಆಗ್ಬಿಟ್ಟೈತೆ, ಅದರಿಂದ ಮರಕ್ಕೆ ಬಿಟ್ಟಿದ್ದೀನಿ ಸರ್, ಇನ್ನೇನು ಇಲ್ಲ. ಅದಕ್ಕೋಸ್ಕರ ಇನ್ನೇನು ಇಲ್ಲ. ಓನರ್ ಇದ್ದಿದ್ರೆ ಕೊಡ್ತಿರ್ಲಿಲ್ಲ ನಾವು. ಓನರ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಸರ್, ಫಸ್ಟ್ ಸೆಕೆಂಡ್ ಅಲ್ಲಿ ತಗೋಣ ಅಂತ ಇದು ಮಾಡ್ತಾ ಇರೋದು ಅಷ್ಟೇ. ಹೌದು. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇನೆ ಸರ್. ಸರಿ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು
ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳಿದ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ವೀಕ್ಷಕರೇ, ಇಲ್ಲಂತೇನಿಲ್ಲ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ಕೇಳ್ಕೊಂಬಿಟ್ಟು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಲೋ ಬಜೆಟಲ್ಲಿ ಕಾರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.